ತಮಿಳುನಾಡಿನಲ್ಲಿ ಇತಿಹಾಸ ಸೃಷ್ಟಿಸಿದ ಚಿತ್ರನಟ ವಿಜಯ್. ಮತ್ತೊಂದು ಸ್ಟನ್ನಿಂಗ್ ಪರ್ಫಾರ್ಮೆನ್ಸ್. ಚಿತ್ರನಟ ವಿಜಯ್ ತಮಿಳುನಾಡಿನಲ್ಲಿ ಸ್ಪರ್ಧಿಸಿದ ಮೊಟ್ಟ ಮೊದಲ ಚುನಾವಣೆಯಲ್ಲೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದು ಮಾತ್ರ ಅಲ್ಲ, ಮೆಜಾರಿಟಿಗೆ ಕೇವಲ 10 ಸ್ಥಾನಗಳ ಕೊರತೆ. ಎರಡೇ 2 ಎಕ್ಸಿಟ್ ಪೋಲ್ಗಳು ಯಶಸ್ವಿಯಾಗಿ ಈ ಭವಿಷ್ಯ ನುಡಿದದ್ದು. ಅವುಗಳ ಪೈಕಿ ಒಂದು ಟಿವಿಕೆ 60 ದಾಟಬಹುದು ಅಂತ ಹೇಳಿದ್ರು ಅಷ್ಟೇ. ಉಳಿದೆಲ್ಲ ಪೋಲ್ಸ್ಟರ್ಗಳು, ಎಲೆಕ್ಷನ್ ಎಕ್ಸ್ಪರ್ಟ್ಗಳು ಟಿವಿಕೆಗೆ ಮ್ಯಾಕ್ಸಿಮಮ್ 30 ಅಂತಿದ್ರು. ಇಷ್ಟು ಹೊತ್ತಿನ ತನಕ ಡಿಎಂಕೆ 3ನೇ ಸ್ಥಾನದಲ್ಲಿತ್ತು. ಡಿಎಂಕೆ ನೇತೃತ್ವದ ಮೈತ್ರಿ ಈಗ ಎಐಎಡಿಎಂಕೆ ಮೈತ್ರಿಗಿಂತ ಸ್ವಲ್ಪ ಮುಂದೆ ಬಂದಿದ್ದಾರೆ. ಸ್ವತಃ ಸ್ಟಾಲಿನ್ 7,000 ಮತಗಳ ಅಂತರದಿಂದ ಸೋತ್ರು. ಉದಯನಿಧಿ ಗೆದ್ದಿದ್ದಾರೆ, ಅವರ ಮಗ ಗೆದ್ದಿದ್ದಾರೆ, ಬಟ್ ಸ್ಟಾಲಿನ್ ಸೋತ್ರು. ಮುಖ್ಯಮಂತ್ರಿಗೆ ಸೋಲು ಟಿವಿಕೆ ಅಭ್ಯರ್ಥಿಯ ವಿರುದ್ಧ. ಸಿನಿಮಾ ಸ್ಟೋರಿನೇ ಇದ್ದಂಗಿದೆ ಇದು. ಟಿವಿಕೆಯನ್ನ ಕಾಂಗ್ರೆಸ್ ಬೆಂಬಲಿಸುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಮತ್ತು ಬೇರೆ ಸಣ್ಣ ಪುಟ್ಟ ಪಕ್ಷಗಳ ಬೆಂಬಲದೊಂದಿಗೆ ಮೈತ್ರಿ ಸರ್ಕಾರ ರಚಿಸಿ ವಿಜಯ್ ಮುಖ್ಯಮಂತ್ರಿಯಾಗುವುದು ಬಹುತೇಕ ಖಚಿತ. ಕೊಳತ್ತೂರು ಕ್ಷೇತ್ರದಲ್ಲಿ ಸ್ವತಃ ಸ್ಟಾಲಿನ್, ಮುಖ್ಯಮಂತ್ರಿ ಸ್ಟಾಲಿನ್ 7,000 ಮತಗಳ ಅಂತರದಲ್ಲಿ ಟಿವಿಕೆ ಅಭ್ಯರ್ಥಿ ವಿಎಸ್ ಬಾಬು ವಿರುದ್ಧ ಸೋತರು. ಪ್ರಶಾಂತ್, ಒಂದು ಕುತೂಹಲ, ಈ ವಿಜಯ್ ಕಾಂಗ್ರೆಸ್ನ ಬೆಂಬಲದೊಂದಿಗೆ ಸರ್ಕಾರ ರಚಿಸುವುದಾದರೆ ಕೇಂದ್ರದಲ್ಲಿ ಇವರಿಗಿರುವಂತಹ ಮೈತ್ರಿ, ಡಿಎಂಕೆ ಕಾಂಗ್ರೆಸ್ ಮೈತ್ರಿ ಏನು ಹೆಚ್ಚು ಕಡಿಮೆ ಆಗೋದಿಲ್ವಾ? ಅಂದರೆ ಏನು ಫರಕ್ ಬೀಳೋದಿಲ್ವಾ ಅಂತ? ಅದೇ, ನಿಮ್ಗೆ ಅಧಿಕಾರ ನಡೆಸುವಾಗ ಮೈತ್ರಿ ಮೇಲೆ ಜಾಸ್ತಿ ಪ್ರೆಷರ್ ಇರುತ್ತೆ. ಈಗ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು, ಪ್ರೆಷರ್ ಇರುತ್ತೆ. ಆಮೇಲೆ ಇವರೇನು ಕಾಂಗ್ರೆಸ್ 4 ಸೀಟ್ಗಳನ್ನು ಇಟ್ಕೊಂಡು ಕಾಂಗ್ರೆಸ್ಸನ್ನೇನು ವಿಜಯ್ ಮೈತ್ರಿಕೂಟದ ಪಾಲುದಾರ ಪಕ್ಷ ಅಂತೆಲ್ಲ ಮಾಡಲ್ಲ. ಅದರಲ್ಲಿ ನೋಡಿ, CPI 3 ಇದೆ, ಒಂದು CPM ಇದೆ, ಒಂದು VCK ಇದೆ, ಒಂದು IUML ಇದೆ, ಹೌದು, ಕಾಂಗ್ರೆಸ್ 4 ಇದೆ, 5 ಅನ್ಬುಮಣಿ ರಾಮದಾಸ್ ಇದೆ. ಈಗ ಬರ್ತಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಇನ್ನೊಂದು 8-10 ಸೀಟ್ಗಳಲ್ಲಿ ಟಿವಿಕೆ ಒಂದು 4-5 ತೆಗೆದುಕೊಂಡ್ರು ಆಶ್ಚರ್ಯ ಇಲ್ಲ. ಓಕೆ ಓಕೆ. ಸೊ 107 ಬಂದ ಮೇಲೆ ಟಿವಿಕೆ ಯಾವ ಅಂದರೆ ಸಣ್ಣ ಸಣ್ಣ ಪಕ್ಷಗಳನ್ನೊಂದು ಕಾಬಲ್ ಮಾಡಿಕೊಂಡು ಒಂದು ಅಧಿಕಾರವನ್ನು ನಡೆಸ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಅಂತ ನನಗನ್ಸುತ್ತೆ. ಎಸ್. BJP ಏನು ಮಾಡುತ್ತೆ? ಏನು ಒಂದು ಟೇಕ್ ಅವೇ ಏನು ನಿಮ್ಮ ಪ್ರಕಾರ ತಮಿಳುನಾಡು? ಅಜಿತ್, ನನಗನ್ಸುತ್ತೆ ಕರುಣಾನಿಧಿ ಮತ್ತು ಜಯಲಲಿತಾ ಹೋದ ನಂತರ DMK ಮತ್ತು AIADMK ಪಕ್ಷಗಳಲ್ಲಿ ಆ ಒಂದು ಫ್ಲೇರ್ ಇರಲಿಲ್ಲ. ಎಸ್, ಪ್ರಾಯಶಃ ದಟ್ ಈಸ್ ದ ಸಿಂಗಲ್ ಬಿಗ್ಗೆಸ್ಟ್ ಕಾರಣ ಅಂತ ನನಗನ್ಸುತ್ತೆ.
DMK 5 ವರ್ಷಗಳ ಆಡಳಿತ ವಿರೋಧಿ ಅಲೆಯನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಏನೂ ಇರಲೇ ಇಲ್ಲ ಇವ್ರ ಹತ್ರ. ಇರಲಿಲ್ಲ. AIDMK ಬಳಿ ಆ ನಾಯಕತ್ವವೇ ಇರಲಿಲ್ಲ. ಎಸ್. ಜಯಲಲಿತಾ ನಿಧನದ ನಂತರ BJP ಕಾರಣದಿಂದ 2021ರವರೆಗೆ ಅಧಿಕಾರವನ್ನು ಪಳನಿಸ್ವಾಮಿ ನಡೆಸಿದ್ರು. ಅದರ ಬಲದ ಮೇಲೆ ಒಂದು 33% ವೋಟ್ ತಗೊಂಡ್ರು. ಎಸ್. ಲೋಕಸಭೆಯಲ್ಲಿ ಅವರು 20% ವೋಟ್ ತೆಗೆದುಕೊಂಡಿದ್ರು. ನನಗನ್ಸುತ್ತೆ ಅಣ್ಣಾಮಲೈ ಸೆನ್ಸ್ಡ್ ಇಟ್ ರೈಟ್ಲಿ. ಎಸ್. ನಾನು ಅಂದರೆ ಇವತ್ತಿನ ರಿಸಲ್ಟ್ ನೋಡಿದಾಗ ನನಗನ್ಸಿದ್ದು ಅಣ್ಣಾಮಲೈ ಸೆನ್ಸ್ಡ್ ಇಟ್ ವೆರಿ ರೈಟ್ಲಿ. DMK ಮತ್ತು AIADMK ಇಂದ ಸಾಮಾನ್ಯ ತಮಿಳು ಮತದಾರ ಬೇಸತ್ತಿದ್ದಾನೆ. ಬಟ್ ಅಣ್ಣಾಮಲೈಗೆ ಲಿಮಿಟೇಷನ್ ಇತ್ತು BJPಯ ಕಾರಣದಿಂದ. BJPಯಲ್ಲಿ ಪೆನಿಟ್ರೇಟ್ ಆಗಲಿಕ್ಕೆ, BJPಗೆ ಇನ್ರೋಡ್ಸ್ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಹಿಂದಿ ಪಕ್ಷ, ಹೌದು, ಹಿಂದುತ್ವವಾದಿ ಪಕ್ಷ ಆ ಕಾಲ ಆಂಟಿ ಬ್ರಾಹ್ಮಿಣ್ ಸೆಂಟಿಮೆಂಟ್ ಇದೆ, ಆಂಟಿ ಹಿಂದಿ ಸೆಂಟಿಮೆಂಟ್. ಆದರೆ ಇನ್ನೊಂದು ದ್ರವಿಡ ಪಕ್ಷಕ್ಕೆ ಅದು ಸಾಧ್ಯ ಇತ್ತು. ಆ್ಯಂಡ್ ವಿಜಯ್ ನನಗನ್ಸುತ್ತೆ ಇದು ಬರೀ 6 ತಿಂಗಳ ಕೆಲಸ ಅಲ್ಲ ಇದು. ಅವರೊಂದು 10 ವರ್ಷಗಳಿಂದ, ಅವರು 2019ರ ಲೋಕಸಭೆ ಅನ್ಸುತ್ತೆ, ಅವರು ಜಯಲಲಿತಾ ನಿಧನದ ನಂತರ ಜಾಸ್ತಿ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಅವರ ಫ್ಯಾನ್ಸ್ ಕ್ಲಬ್ಗಳನ್ನು ತುಂಬಾ ಸಿಸ್ಟಮ್ಯಾಟಿಕ್ 86,000 ಫ್ಯಾನ್ಸ್ ಕ್ಲಬ್ಗಳಿವೆ ಅಂತೆ. ಅದನ್ನ ಬಹಳ ಚೆನ್ನಾಗಿ, ಈಗ ನಾವು ಗೆದ್ದ ಮೇಲೆ ಎಲ್ಲವನ್ನ ಹೇಳ್ತೀವಿ, ಚೆನ್ನಾಗಿ ಬಳಸ್ಕೊಂಡ್ರು. ಬಟ್ ಪೊಲಿಟಿಕಲ್ ಅವ್ರಿಗೂ ನನಗನ್ಸುತ್ತೆ ಒಂದು ದೊಡ್ಡ ಸಿಂಗಲ್ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಟರ್ ಈಸ್ ಜಯಲಲಿತಾ ಮತ್ತು ಕರುಣಾನಿಧಿ ಪಿಕ್ಚರ್ ಅಲ್ಲಿ ಇಲ್ಲದೆ ಇರೋದು. ಯಾಕಂದ್ರೆ ಅಣ್ಣಾದೊರೈ, MG ರಾಮಚಂದ್ರನ್, ಕರುಣಾನಿಧಿ, ಜಯಲಲಿತಾ. ಅದಾದ ನಂತರ MK ಸ್ಟಾಲಿನ್ ಅಧಿಕಾರಕ್ಕೆ ಬಂದರು. ಇದೇ ಕಾರಣದಿಂದ ಬಂದರು, ಯಾರೂ ಅಲ್ಟರ್ನೇಟಿವ್ ಇರಲಿಲ್ಲ, ಟೀನಾ ಫ್ಯಾಕ್ಟರ್ ಇತ್ತು. ಬಟ್ ಈಗ ನನಗನ್ಸುತ್ತೆ DMK ಮತ್ತು ಇವತ್ತು ನಾವು ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಿದ್ದೀವಿ ಅಜಿತ್, ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಮಾತಾಡ್ತಿದ್ದೀವಿ. ಅದು ತಮಿಳ್ನಾಡಿನಲ್ಲಿ ಒಂದು ಪೀಕಿಗೆ ಹೋಗ್ಬಿಟ್ಟಿದೆ. ಅದು ವೆಲ್ಫೇರ್ ಅನ್ನೋದು ಪೀಕಿಗೆ ಹೋಗ್ಬಿಟ್ಟಿದೆ. ಕಲರ್ TV ಕೊಡ್ತೀವಿ ಅನ್ನೋದ್ರಿಂದ ಹಿಡಿದು ಫ್ರಿಡ್ಜ್ ಕೊಡ್ತೀವಿ.